ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಸಿಂಪಲ್ಲಾಗಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನು ಬಳಸಿ ರುಚಿಯಾಗಿರುವಂತಹ ಸೈಡ್ ಡಿಶನ್ನು ಮಾಡಿದ್ದೀನಿ. ಈ ಸೈಡ್ ಡಿಶ್ಶು ನಾಲ್ಗೆಗೆ ತುಂಬ ರುಚಿ ಕೊಡುತ್ತೆ. ಆ ಸೈಡ್ ಡಿಶ್ನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಊಟ ಮಾಡುವಾಗ ಊಟದ ಜೊತೆ ನಂಚ್ಕೊಂಡು ತಿನ್ನೋದಕ್ಕೆ ಏನಾದರೂ ಸೈಡ್ ಡಿಶ್ಶಿಗೆ ಇರಲೇಬೇಕು ಅಂತ ಅನ್ನೋರು ಈ ಥರ ಫ್ರೈ ಮಾಡಿಕೊಂಡು ಊಟ ಮಾಡಿ ನೋಡಿ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆ ತುಂಬ ಭರ್ಜರಿ ಊಟ ಮಾಡಬಹುದು, ಅಷ್ಟು ರುಚಿಯಾಗಿರುತ್ತೆ. ಎಲ್ಲ ಟೈಮಲ್ಲೂ ಎಲ್ಲರ ಹತ್ರನೂ ದುಡ್ಡು ಇರೋದಿಲ್ಲ ಅಲ್ವಾ? ನಮಗೆ ನಿಮಗೆ ಅಂತಲ್ಲ, ಪ್ರತಿಯೊಬ್ಬರು ಜೀವನದಲ್ಲೂ ನಡೆಯುವಂಥ ವಿಷಯ ಇದು. ಎಲ್ಲ ಟೈಮಲ್ಲೂ ದುಡ್ಡು ಇರೋದಿಲ್ಲ. ದುಡ್ಡಿದ್ದಾಗ ನಾವೇನು ಮಾಡ್ತೀವಿ ಅಂದರೆ, ಚೆನ್ನಾಗಿ ಚಿಕನ್ ಮಟನ್ ಅದು ಇದು ಅಂತ ತಂದು ತಿಂದ್ಬಿಟ್ಟು ನಾಲ್ಗೆ ಚೆನ್ನಾಗಿ ರುಚಿ ಕೊಟ್ಬಿಟ್ಟಿರ್ತೀವಿ. ದುಡ್ಡಿಲ್ಲ ಅಂತ ಹಾಗೆ ಉಪವಾಸ ಮಲ್ಗೋದಕ್ಕೂ ಆಗೋದಿಲ್ಲ. ಚಿಕನ್ ಮಟನ್ ಪಲ್ಯ ನಂಚ್ಕೊಂಡು ಊಟ ಮಾಡೋದಕ್ಕೆ ಇಲ್ಲ ಅಂದರೂ ಪರವಾಗಿಲ್ಲ, ಕೊನೆಯಲ್ಲಿ ಕನಿಷ್ಠ ಪಕ್ಷ ಒಂದು ಉಪ್ಪಿನಕಾಯಿ ಆದರೂ ಇರಲೇಬೇಕು ಅಂತ ಅನಿಸುತ್ತೆ. ಯಾಕೆಂದರೆ ಮಾಡೋದೆಲ್ಲ ಬಟ್ಟೆಗಾಗಿ. ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂದರೆ ರಾತ್ರಿ ಹೊತ್ತು ನಿದ್ರೆ ಬರೋದಿಲ್ಲ. ನಿದ್ದೆ ಬಂದಿಲ್ಲ ಅಂದರೆ ಬೆಳಗ್ಗೆ ಎದ್ದೊಳೋದಕ್ಕಾಗೋದಿಲ್ಲ, ತಲೆನೋವು ಶುರುವಾಗ್ಬಿಟ್ಟಿರುತ್ತೆ. ಅಂಥ ಟೈಮು ನಮಗೆ ಬರೋದು ಬೇಡ ಅಂತ ನಾವು ದುಡ್ಡಿಲ್ಲದೆ ಇದ್ದಾಗ ಈ ಥರ ಫ್ರೈ ಮಾಡಿಕೊಂಡು ಊಟ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಹೊಟ್ಟೆ ತುಂಬ ಊಟ ಮಾಡಬಹುದು. ಇವಾಗ ಅದಕ್ಕೆ ಏನೆಲ್ಲ ಹಾಕಿ ಫ್ರೈ ಮಾಡಿದ್ದೀನಿ ಅಂತ ವಿಡಿಯೋ ತೋರಿಸ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನು ಒಂದು ಕಪ್ಪು ಅಂದರೆ ಒಂದು 4ರಿಂದ 5 ಕರಿಬೇವಿನ ಕಡ್ಡಿ ಬರುತ್ತೆ ನೋಡಿ, ಅದರಲ್ಲಿ ಒಂದು 4ರಿಂದ 5 ಕಡ್ಡಿ ತೊಗೊಂಡು ಎಲೆಗಳನ್ನು ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಒಂದು 2ರಿಂದ 3 ಹಸಿರು ಮೆಣಸಿಕಾಯಿನ ಈ ಥರ ಉದ್ದುದ್ದವಾಗಿ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿರು ಮೆಣಸಿಕಾಯಿನ ಹಾಕ್ಕೊಳ್ಳುವಾಗ ನೋಡಿ ಹಾಕ್ಕೊಳ್ಳಿ. ಅದರಲ್ಲಿ ಖಾರವಾಗಿರುವಂಥ ಮೆಣಸಿಕಾಯಿನೂ ಸಹ ಇರುತ್ತೆ. ಗ್ಯಾಸ್ಟ್ರಿಕ್ ಏನಾದರೂ ನಿಮಗೆ ಇತ್ತು ಅಂದರೆ ನೀವು ಮೀಡಿಯಮ್ ಖಾರ ಇರುತ್ತೆ ನೋಡಿ ಹಸಿರು ಮೆಣಸಿಕಾಯಲ್ಲಿ, ಆ ಥರ ಮೆಣಸಿಕಾಯಿನ ತಗೊಳ್ಳಿ. ಜಾಸ್ತಿ ಖಾರ ಇರುವಂತಹ ಮೆಣಸಿಕಾಯಿನ ನೀವು ತಗೋಬೇಡಿ. ಇವಾಗ ಒಂದು 10ರಿಂದ 15 ಬೆಳ್ಳುಳ್ಳಿ ಎಸಳುಗಳನ್ನು ತಗೊಂಡು ಅದನ್ನು ಈ ಥರ ಜಜ್ಜುತ್ತಾ ಇದ್ದೀನಿ. ಪೂರ್ತಿ ಪುಡಿ ಆಗೋವರೆಗೂ ಜಜ್ಜುತ್ತಾ ಇಲ್ಲ, ಹಾಗೆಯೇ ದಪ್ಪವಾಗಿ ಜಜ್ಜಿ ಅಷ್ಟು ಬೆಳ್ಳುಳ್ಳಿನ ಒಂದು ಕಪ್ಪಲ್ಲಿ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಬೆಳ್ಳುಳ್ಳಿ, ಕರಿಬೇವು, ಹಸಿರು ಮೆಣಸಿಕಾಯಿ ಫ್ರೈ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ತುಂಬ ಚೆನ್ನಾಗಿ ಬಿಸಿ ಆಗಬೇಕು. ಇವಾಗ ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ನಾನು ತೆಗೆದಿಟ್ಕೊಂಡಿದ್ದಂತಹ ಹಸಿ ಕರಿಬೇವಿನ ಎಲೆಗಳನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಕರಿಬೇವನ್ನು ನಾವು ಯಾವ ಥರ ಫ್ರೈ ಮಾಡ್ಕೋಬೇಕು ಅಂದರೆ, ಕರಿಬೇವು ಮುಟ್ಟಿದರೆ ಪುಡಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನಾನು ಯಾವ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಕರಿಬೇವಿನ ಎಲೆಗಳು ಹಾಗೇ ಬ್ರೌನ್ ಕಲರ್ ಬಂದುಬಿಟ್ಟಿದೆ. ಅದಾದ ನಂತರ ನಾನಿಲ್ಲಿ ಹಸಿರು ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಸಿರು ಮೆಣಸಿಕಾಯಿ, ಬೆಳ್ಳುಳ್ಳಿ ಇವೆರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆರಡನ್ನು ಯಾವ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಂದರೆ, ಬೆಳ್ಳುಳ್ಳಿ ಪೂರ್ತಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದ್ರೇ ತಿನ್ನೋದಕ್ಕೆ ತುಂಬ ರುಚಿಯಾಗಿರೋದು. ಹಾಗಾಗಿ ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿಕಾಯಿನೂ ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಬೆಳ್ಳುಳ್ಳಿ ಬ್ರೌನ್ ಕಲರ್ ಬಂದಿದೆ. ಈ ಥರ ಇದ್ದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಅರ್ಧ ಸ್ಪೂನ್ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಮತ್ತು ಬೇರೆ ಯಾವುದೇ ತರಹದ ಮಸಾಲ ಪುಡಿಗಳನ್ನು ಇದಕ್ಕೆ ಸೇರಿಸ್ತಾ ಇಲ್ಲ. ಇವಾಗ ಫಸ್ಟೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಹಸಿ ಕರಿಬೇವಿನ ಎಲೆಗಳು, ಅದನ್ನು ಸೇರಿಸಿ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಉಪ್ಪು ಎಲ್ಲ ಕಡೆ ಹಿಡಿಬೇಕು, ಹಾಗೆ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಫ್ರೈ ಮಾಡುವಾಗ ನಾವು ಗ್ಯಾಸ್ ಉರಿನ ಸ್ವಲ್ಪ ಕಮ್ಮಿಯಲ್ಲಿಟ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ಇವಾಗ ಬೆಳ್ಳುಳ್ಳಿ ಫ್ರೈ ಸೂಪರಾಗಿ ರೆಡಿಯಾಗಿದೆ. ಈ ಥರ ಫ್ರೈ ಮಾಡಿಕೊಂಡು ಊಟ ಮಾಡುವಾಗ ಸೈಡಲ್ಲಿ ಇಟ್ಕೊಂಡು ನಂಚ್ಕೊಂಡು ಊಟ ಮಾಡೋದಕ್ಕೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ. ಒಂದು ದಿನ ಏನು ಮಾಡಿದ್ದೆ ಅಂದರೆ, ಬೇಳೆ ಸಾಂಬಾರು ಮಾಡಿದ್ದೆ. ಬೇಳೆ ಸಾಂಬಾರಲ್ಲಿ ನಂಚ್ಕೊಂಡು ಊಟ ಮಾಡೋದಕ್ಕೆ ಏನೂ ಇರಲಿಲ್ಲ. ಆವಾಗ ಈ ಥರ ಫ್ರೈ ಮಾಡಿಕೊಂಡು ಊಟ ಮಾಡಿದ್ದೆ. ಆವತ್ತಿಂದ ಇದುವರೆಗೂ ಈ ಥರ ಫ್ರೈ ಮಾಡ್ಕೊಂಡು ಊಟ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ಮತ್ತು ನನ್ನ ಹಸ್ಬೆಂಡ್ಗೂ ಇದು ತುಂಬಾ ಇಷ್ಟ ಆಗುತ್ತೆ. ಈ ಫ್ರೈನ ತಿನ್ನಬೇಕು ಅನಿಸಿದಾಗಲೆಲ್ಲ ನಾನು ವಾರದಲ್ಲಿ ಒಂದು ದಿನನಾದರೂ ಮಾಡಿಕೊಂಡು ಊಟ ಮಾಡ್ತೀನಿ. ತುಂಬ ರುಚಿಯಾಗಿರುತ್ತೆ. ಇವಾಗ ಅದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಉಪ್ಪು ಖಾರ ಕರೆಕ್ಟಾಗಿದೆ. ಏಕೆಂದರೆ ಖಾರದ ಮೆಣಸಿಕಾಯಿನ ನಾನು ಹಾಕಿಲ್ಲ, ಮೀಡಿಯಮ್ ಖಾರ ಇರುವಂತಹ ಮೆಣಸಿಕಾಯಿನ
ಹಾಕಿ ಫ್ರೈ ಮಾಡಿದ್ದೀನಿ. ಸ್ವಲ್ಪನೂ ಖಾರ ಇಲ್ಲ. ಬೆಳ್ಳುಳ್ಳಿ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿದೆ. ಇವಾಗ ನಾನು ಕರಿಬೇವಿನ ಎಲೆಗಳು ಮತ್ತು ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಎಲ್ಲದನ್ನು ತಿಂದು ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪನೂ ಖಾರ ಇಲ್ಲ. ಊಟದ ಜೊತೆ ನಂಚ್ಕೊಂಡು ಊಟ ಮಾಡೋದಕ್ಕಂತೂ ಸೂಪರಾಗಿರುತ್ತೆ ಮತ್ತು ಹೊಟ್ಟೆ ತುಂಬ ಊಟ ಮಾಡಬಹುದು. ನೀವು ನಿಮ್ಮ ಮನೆಯಲ್ಲಿ ಈ ಥರ ಬೆಳ್ಳುಳ್ಳಿ ಫ್ರೈನ ಒಂದ್ಸರಿ ಟ್ರೈ ಮಾಡಿಕೊಂಡು ಇದ್ರ ರುಚಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ದುಡ್ಡಿದ್ದಾಗ ಚಿಕನ್, ಮಟನ್, ಪಲ್ಯ ಅದು ಇದು ಅಂತ ತಿಂದ್ಬಿಡ್ತೀವಿ. ದುಡ್ಡು ಇಲ್ಲದೆ ಇದ್ದಾಗ ಈ ಥರ ಬೆಳ್ಳುಳ್ಳಿ ಫ್ರೈ ಮಾಡಿಕೊಂಡು ಊಟ ಮಾಡಿ ನೋಡಿ. ನಿಮ್ಮ ಕೈಯಲ್ಲಿ ಕೈ ತುಂಬ ದುಡ್ಡಿದ್ದಾಗಲೂ ಸಹ ನೀವು ಈ ಸೈಡ್ ಡಿಶ್ನ ಮರೆಯೋದಿಲ್ಲ, ಅಷ್ಟು ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಬೆಳ್ಳುಳ್ಳಿ ಫ್ರೈನ ಹೇಗೆ ಮಾಡಿದ್ದೀನಿ ಅಂತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಮಾಡಿರುವಂಥ ಈ ಬೆಳ್ಳುಳ್ಳಿ ಫ್ರೈ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಮತ್ತು ನಿಮ್ಮವರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.